ಭಾರತ ಸೈಬರ್ ದಾಳಿಗೆ ಮುಂದಾಗಿದೆ ಪಾಕಿಸ್ತಾನದ ವಿರುದ್ಧ. ಅಂದ್ರೆ ಪಾಕಿಸ್ತಾನದ ಸಿನಿಮಾ, ಹಾಡು ಮತ್ತೆ ಈ OTTಯಲ್ಲಿ ಬರುವಂತ ಕಂಟೆಂಟ್ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಭಾರತದಲ್ಲಿ ಪ್ರಸಾರ ಆಗಬಾರದು ಅಂತ ರಾಜತಾಂತ್ರಿಕ ಯುದ್ಧ ಆದ ಬಳಿಕ ಸೈಬರ್ ಅಟ್ಯಾಕ್ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಸೈಬರ್ ದಾಳಿ ಮಾಡೋದಕ್ಕೆ ಮುಂದಾಗಿದೆ. ಪಾಕ್ ಕಂಟೆಂಟ್ ಅನ್ನ ತೆಗೆದು ಹಾಕಬೇಕು ಅನ್ನುವಂತ ಸೂಚನೆ OTT ಪ್ಲಾಟ್ಫಾರ್ಮ್ನಿಂದ ಅದೆಲ್ಲವನ್ನ ಕೂಡ ಕಂಟೆಂಟ್ ಏನಿರುತ್ತಲ್ಲ ಅಂದರೆ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತೇಳಿ ಎಲ್ಲ ರೀತಿಯ ಪ್ಲಾಟ್ಫಾರ್ಮ್ನಿಂದಾಗಿ ತೆಗಿಬೇಕು ಅನ್ನುವಂಥ ಬೇಡಿಕೆ. ಪಾಕ್ ವೆಬ್ಸೈಟ್ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಬ್ಯಾನ್ ಆಗಬೇಕು ಭಾರತದಲ್ಲಿ. ಪಾಕ್ನ ಸಿನಿಮಾ ಆಗಿರ್ಬೋದು, ಹಾಡು ಯಾವುದು ಇರಬಹುದು ಡಿಜಿಟಲ್ ಅಂತ ಬಂದಾಗ ಭಾರತದ ಪ್ರಸಾರ ಇಲಾಖೆ ಇದರ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರುವಂಥದ್ದು OTTಗೆ. ಹಂಗಾಗಿ ಭಾರತದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ನಿರ್ದೇಶನದಂತೆ ಇದನ್ನು ಬಂದ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಶ್ರೀ. ನೇರ ಸಂಪರ್ಕದಲ್ಲಿದ್ದಾರೆ. ದಿವ್ಯಶ್ರೀ, ಪ್ರಮುಖವಾಗಿ ಪಾಕಿಸ್ತಾನನೇ ಆರಂಭ ಮಾಡಿರೋದು, ಅದನ್ನು ಕಂಟಿನ್ಯೂ ಮಾಡುವಂಥದ್ದು ಭಾರತದ್ದು. ಈಗಾಗಲೇ ಭಾರತ ಪಾಕಿಸ್ತಾನದ 15 ಸೇನೆಯ ನೆಲೆಯನ್ನು ಧ್ವಂಸ ಮಾಡಲಾಗಿದೆ ಅಂತೇಳಿ, ಇದು ಅಂತೂ ಇಲ್ಲಿಗೆ ನಿಲ್ಲಿಸಲ್ಲ. ಇದರ ಜೊತೆಗೆ OTT ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಅದನ್ನು ಕೂಡ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಪ್ರಸಾರ ಆಗಬಾರ್ದು ಅಂತೇಳಿ. ಈಗ ಮತ್ತೆ ಮೇಜರ್ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆ ಹೇಗೆ ಅಂತೇಳಿ? ಎಸ್ ಹೇಮಕುಮಾರ್, ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಉತ್ತರವನ್ನು ಕಲಿಸುತ್ತೆ. ಜೊತೆಗೆ ಸಂಸತ್ನಲ್ಲಿಯೂ ಕೂಡ ಪಾಕಿನ ಸಂಸದರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಭಾರತದ ದಾಳಿಗೆ ಪ್ರತೀಕಾರಕ್ಕೆ ಇದೀಗ ಪಾಕಿಸ್ತಾನ ಹೆದರಿ ಹೋಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ನಿನ್ನೆ ತಾನೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ 15 ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋಗುತ್ತೆ. ಆದರೆ ಭಾರತೀಯ ಸೇನೆ ಪಾಕಿಸ್ತಾನ ಮಾಡಿರ್ತಕ್ಕಂತಹ ಎಲ್ಲ ಪ್ರಯತ್ನವನ್ನು ಕೂಡ ವಿಫಲಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗತ್ತೆ. ಹಾಗಾಗಿ ಪಾಕಿಸ್ತಾನದ ಪ್ಲಾನ್ ಏನಿತ್ತು ಅದೆಲ್ಲವೂ ಕೂಡ ಫ್ಲಾಪ್ ಆಗಿದೆ. ಹಾಗೆ ಇವತ್ತು ಭಾರತೀಯ ಸೇನೆಯೂ ಕೂಡ ಪಾಕಿಸ್ತಾನದ ಸೇನಾ ನೆಲೆ ಏನಿದೆ ಹಾಗೆ 12 ನೆಲೆಗಳನ್ನು ಕೂಡ ಧ್ವಂಸ ಮಾಡಿದೆ ಅಂತ ಹೇಳಿದ್ರೆ ಡ್ರೋನ್ನ ಮೂಲಕ ದಾಳಿಯನ್ನು ನಡೆಸಿದೆ. ಇದರ ಪರಿಣಾಮವಾಗಿ ರಾವಲ್ಪಿಂಡಿಯ ಸ್ಟೇಡಿಯಂ ಬಳಿಯೂ ಕೂಡ ಸ್ಫೋಟಗೊಂಡಿದೆ. ಜೊತೆಗೆ ಪಾಕಿಸ್ತಾನದ ರಾಜಧಾನಿ ಆಗಿರ್ತಕ್ಕಂತಹ ಇಸ್ಲಾಮಾಬಾದ್ಗೂ ಕೂಡ ಇದೀಗ ಒಂದು ರೀತಿ ಯುದ್ಧ ಹಾಗೂ ದಾಳಿಯ ಭೀತಿ ಕಾಡ್ತಾ ಇದೆ. ನಂತರದಲ್ಲಿ ಕರಾಚಿಗೂ ಕೂಡ ದಾಳಿಯ ಭಯ ಅನ್ನೋದು ಕಾಡ್ತಾ ಇದೆ. ಇಷ್ಟೇ ಅಲ್ಲ, ಇನ್ನೂ ಹೇಳ್ತಾ ಹೋಗೋದಾದರೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಅನ್ನೋದು ಸೈಬರ್ ಅಟ್ಯಾಕ್ ಅನ್ನು ನಡೆಸಿದೆ. ಅಂದರೆ ಈ ಹಿಂದೆ ಕೂಡ ಸೆಲೆಬ್ರಿಟಿಗಳು, ಪಾಕ್ನ ಸೆಲೆಬ್ರಿಟಿಗಳು ಯಾರಿದ್ರು ಅವರ ಅಕೌಂಟ್ಗಳನ್ನು ಹ್ಯಾಕ್ ಮಾಡುವಂಥ ಕೆಲಸವನ್ನು ಕೂಡ ಭಾರತ ಮಾಡಿತ್ತು. ಜೊತೆಗೆ ಯೂಟ್ಯೂಬ್ ಆಗಿರಬಹುದು, ಮೀಡಿಯಾಗಳಾಗಿರಬಹುದು, ಇವೆಲ್ಲವನ್ನ ಕೂಡ ಬಂದ್ ಮಾಡುವಂತಹ, ಬ್ಯಾನ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಅಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಏನು ಪ್ಲಾನನ್ನು ಮಾಡ್ತಾ ಇದ್ದಾರೆ ಅಂದರೆ ಭಾರತದಲ್ಲಿ ಇರ್ತಕ್ಕಂತಹ ಕಂಟೆಂಟ್ಗಳು, ಪಾಕಿಸ್ತಾನದ ಯಾವುದೇ ರೀತಿಯ ಕಂಟೆಂಟ್ಗಳು ಭಾರತದಲ್ಲಿ ಇರಬಾರ್ದು. ಉದಾಹರಣೆಗೆ ನಾವು ನೋಡ್ತಾ ಹೋಗೋದಾದರೆ ಹಾಡುಗಳಾಗಿರಬಹುದು, ಅಲ್ಲಿನ ಕಲಾವಿದರ ಕಲೆಗಳಾಗಿರ್ಬೋದು, ಅಂದರೆ ಸೀರೀಸ್ಗಳಾಗಿರ್ಬೋದು, ಸಿನಿಮಾ ಆಗಿರಬಹುದು, ಇದೇ ರೀತಿಯಾಗಿ ಪಾಕಿಸ್ತಾನದ ಯಾವುದೇ ಕಂಟೆಂಟ್ಗಳು ಕೂಡ ಭಾರತದಲ್ಲಿ ಇರಬಾರ್ದು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ OTTಗೆ ಈ ರೀತಿಯಾಗಿ ಸೂಚನೆಯನ್ನು ನೀಡಿದೆ. ಅಂದರೆ ಪಾಕಿಸ್ತಾನದ ಕಂಟೆಂಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನೋದಾಗಿ ಘೋಷಣೆಯನ್ನು ನೀಡಿದೆ, ಒಂದು ಆದೇಶವನ್ನು ನೀಡಿದೆ. ಹಾಗಾಗಿ ಇದು ಪಾಕ್ನವರಿಗೆ ಮತ್ತಷ್ಟು ಆಘಾತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ದಿವ್ಯಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.